ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಚಿಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏಕಾದಶಿ, ಸರ್ವಾರ್ಥ ಏಕಾದಶಿ. ಈ ಒಂದು ಏಕಾದಶಿ ದಿನ ಏನು ಅಂತಂದರೆ, ವಿಶೇಷವಾಗಿ ಈ ಒಂದು ನಾನು ಹೇಳಿರೋಂಥ ಒಂದು ರೀತಿ ನೀವು ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ಇಷ್ಟಾರ್ಥಗಳು, ನೀವು ಏನೇ ಇಷ್ಟಾರ್ಥಗಳು ಸಿದ್ಧಿಯಾಗ್ಬಿಡುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋವನ್ನು ಮಾಡಿಕೊಡಿ. ನೋಡಿ, ಏಕಾದಶಿ ಅಂತಂದರೆ ತುಂಬ ಒಂದು ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದು. ವೆರಿ 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 ಪವರ್ಫುಲ್. ನೀವು ಏಕಾದಶಿ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಕೇಳಿತು ಅಂತಂದರೆ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿ. ತುಂಬ ಜನ ಕೇಳ್ತಾ ಇರ್ತೀನಿ ಯಾವಾಗಲೂ, ಇವತ್ತು ಏಕಾದಶಿನಪ್ಪ, ನೀವು ಒಂದೇ ಒಂದು ಸರಿ ನಾವು ಕೂಡ ವಿಷ್ಣು ಸಹಸ್ರನಾಮ ಕೇಳಿ, ಕಾಯಿಲೆಗಳು ಗುಣ ಆಗಿದೆ, ಗೊತ್ತಾಯ್ತಲ್ಲ, ಬರಬೇಕಾಗಿರೋಂಥ ದುಡ್ಡು ಬಂದ್ಬಿಟ್ಟಿದೆ, ಗೊತ್ತಾಯ್ತಲ್ಲ, ಇವ್ರಿಗೆ ಸ್ಥಾನಮಾನನೇ ಸಿಗ್ತಾರಲ್ಲ ಅಂತ ಒಂದು ಗೌರವ ಮತ್ತು ಸ್ಥಾನಮಾನ ಸಿಕ್ಕಿದೆ ಅಂತ ಒಂದು ಅದ್ಭುತವಾದಂತಹ ಒಂದು ದಿನ. ನೀವೇನು ಮಾಡಬೇಕು ಅಂತ, ವಿಷ್ಣು ಸಹಸ್ರನಾಮ ಏಕಾದಶಿ ದಿನ ನೀವೇನು ಮಾಡ್ತೀವಿ, ಒಪ್ಪತ್ತು ಅಂತ ಹೇಳ್ತಾರೆ, ಉಪವಾಸವನ್ನು ಮಾಡಿಬಿಡ್ತು ಅಂತಂದರೆ ತುಂಬ ಸ್ಟ್ರಾಂಗ್. ನೀವು ಉಪವಾಸ ಮಾಡಿಬಿಟ್ಟು ನೀವು ಇಷ್ಟಾರ್ಥಗಳನ್ನು ದೇವರಲ್ಲಿ ನೀವು ಬೇಡ್ಕೊಂಡಿದ್ದೆ ಆಯಿತು, ನಿಮ್ಗೆ ಅನುಕೂಲ ಆಗಿಬಿಡ್ತದೆ. ಅದಕ್ಕೊಂದು ವಿಧಾನ ಇದೆ ನೋಡಿ. ನಾನು ಇಷ್ಟಾರ್ಥ ಸಿದ್ಧಿ ಅಂತ ಒಬ್ಬರಿಗೆ ಕೊಟ್ಟಿದ್ದೆ. ಅವರು ಏನು ಅಂತಂದರೆ, ಮಗ ಇದು ಸುಮಾರು ಒಂದು 7-8 ವರ್ಷದ ಹಿಂದೆ ಆಗಿರೋಂಥದ್ದು ಘಟನೆ. ಅವನ ಮಗ ಏನು ಮಾಡಿಬಿಟ್ಟಿದೆ, PUCಲಿ ಫೇಲ್ ಆಗಿದ್ದ. ಅವರು ನಾನು ಇಷ್ಟಾರ್ಥ ಸಿದ್ಧಿ ಅಂತ ನಾನು ಕೇಳಿದೆ. ಇದನ್ನು ಕೊಟ್ಟು ನಾನು ಪುಣ್ಯಕ್ಷೇತ್ರಗಳಿಗೆಲ್ಲ ಹೋದಾಗ, ನಾವು ಪುಣ್ಯಕ್ಷೇತ್ರದಲ್ಲಿ ನಾವು ಈ ಥರದ್ದೆಲ್ಲ ಪುಣ್ಯಕ್ಷೇತ್ರ ದರ್ಶನ ಮಾಡಿಸ್ತಾ ಇರ್ತೀವಲ್ಲ, ಆಧ್ಯಾತ್ಮ ಪಯಣ ಅಂತ, ಅಲ್ಲಿ ನಾನೇನು ಮಾಡಿದ್ದೆ, ಈ ಒಂದು ಇಷ್ಟಾರ್ಥ ಸಿದ್ಧಿ ಯಂತ್ರವನ್ನು ಕೊಟ್ಟಿದ್ದೆ. ಅವ್ರೇನು ಕೇಳ್ಕೊಂಡ್ರು, ನನ್ನ ಮಗ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ, ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ, ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ, ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ, ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ತಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು, ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು, ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿಯದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ, ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1x10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರ್ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಆಫೀಸರು KS ಆಫೀಸರ್ ಆಗಬೇಕು ಅಂತ ಕೇಳಿಕೊಂಡ್ರು. ನಾನು ಕೇಳಿದೆ, ಎಲ್ಲರೂ ಕೇಳ್ತಾ ಇರ್ತೀನಿ ಇಷ್ಟಾರ್ಥ ಏನು ಅಂತ. ಮಗ ಫೇಲ್ ಆಗೋನು 2 ಸಬ್ಜೆಕ್ಟಲ್ಲಿ, KS ಆಫೀಸರ್ ಅಂತ ಕೇಳ್ಕೊಬಿಟ್ಟವ್ರೆ. ಅಲ್ಲ, ಬೇರೆ ನಾನೇ ಹೇಳಿದೆ, ಫೇಲ್ ಆಗಿರೋವಂಥವನು ಆಫೀಸರ್ ಎಲ್ಲ ಬಬ್ಬಾ ಅಂದರೆ ಡಿಗ್ರಿ ಮಾಡೋನು ಜಸ್ಟ್ ಪಾಸ್ ಆಗ್ಬೋದು. ಏನೋ ಗುರುಗಳೇ ನೀವು ಕೇಳ್ಕೊಳ್ಳಿ ಅಂತಂದ್ರಲ್ಲ, ನಿಮ್ಮ ಮೇಲೆ ಭಾರ ಹಾಕ್ಬಿಟ್ಟು ನಾನು ಕೇಳ್ಕೊಂಡೆ. ಸರಿ, ಮತ್ತೆ ಒಂದು 6-7 ವರ್ಷ ಆಯಿತು, ಬಂದಿದ್ದಾರೆ ನನ್ನ ಹತ್ರ ಏನೋ ಒಂದು ವಿಚಾರ ಕೇಳೋದಕ್ಕೆ. ಗುರುಗಳೇ ನಿಮ್ಮಿಂದ ತುಂಬ ಒಳ್ಳೆಯದಾಯಿತು ಗುರುಗಳೇ. ಏನು ಒಳ್ಳೆಯದಾಯಿತು? ನೀವು ಇಷ್ಟಾರ್ಥ ಸಿದ್ಧಿ ಯಂತ್ರ ಕೊಟ್ಟಿದ್ರಲ್ಲ, ಅದು ನಮ್ಮ ಮಗ ನೀವೆಲ್ಲ ನೀವು ಬೇರೆ ಏನೋ ಕೇಳ್ಕೊಳ್ಳಿ ಅಂತಂದರೆ ಇದು ಆಗುತ್ತೋ ಇಲ್ವೋ ಅಂತ ನಿಮಗೆ ಡೌಟ್ ಇತ್ತು.
ನಾನು ನಂಬಿಕೆ ನೋಡಿ ಎಷ್ಟು ಶಕ್ತಿ ಇದು ಮಾಡುತ್ತೆ, ವರ್ಕ್ ಮಾಡುತ್ತೆ ಅನ್ನೋದು ಇದೇ ಕಾರಣ ಗುರುಗಳೇ. ನಮ್ಮ ಮಗ ಈಗ KS ಆಫೀಸರ್ ಆಗಿದ್ದಾನೆ, ಎಕ್ಸಾಮ್ ಬರೆದು ಪಾಸಾಗಿ ಹಿಂಗೆ ಕೆಲಸ ಸಿಕ್ಕಿದೆ ಗುರುಗಳೇ. ನನಗೆ ಶಾಕು. ಚಿಕ್ಕ ಯಂತ್ರ ಇಷ್ಟು ನಾನು ಕೇಳ್ಕೊಂಡು ಒಂದೇ, ನೀವು ಒಂದೇ ಯಂತ್ರ ತೊಗೊಳ್ಳಿ, ಒಂದೇದು. ನನಗೆ ಶಾಕ್ ಆಗೋಯ್ತು. ಏನು ಹಿಂಗೆಲ್ಲ ಆಗ್ಬಿಡ್ತಲ್ಲ, ಇಲ್ಲಿ ಒಳ್ಳೇದಾಗಲಿ, ಒಟ್ಟು ಚೆನ್ನಾಗಾಯ್ತಲ್ಲ ಅಂತ. ಅದಕ್ಕೋಸ್ಕರ ನೀವು ಏಕಾದಶಿ ದಿನ ನೀವು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಏನು ಮಾಡಬೇಕು, ಅಕ್ಕಿ ತೊಗೊಳ್ಳಿ. ಅಕ್ಕಿ ತೆಗೆದುಕೊಂಡು ನೀವು ಓಂ ವಿಷ್ಣುವೇ ನಮಃ ಅಂತ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಟ್ಟು ಕೈಯಲ್ಲೇ ಬರೀ ಓಂ ವಿಷ್ಣುವೇ ನಮಃ ಸಂಕಲ್ಪ ಮಾಡಿ. ಏನಿಲ್ಲ, ಸಿಂಪಲ್ ಒಂದು ತಟ್ಟೆ ತೊಗೊಳ್ಳಿ, ಅದಕ್ಕೆ ಮೇಲೆ ಓಂ ವಿಷ್ಣುವೇ ನಮಃ ಅಂತ ಬರೀರಿ. ಅದ್ರ ಮೇಲೆ ಕೈ ಇಟ್ಟು ನಾನು ಎಷ್ಟೊಂದು ಸಂಕಲ್ಪ ಮಾಡಿಸಿ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ನೋಡಿ. ಇನ್ನೊಂದೇನಂತಂದರೆ, ಈ ಇಷ್ಟಾರ್ಥ ಸಿದ್ಧಿ ಯಂತ್ರ ಇತ್ತು ಅಂತಲ್ಲ, ಅದೇನಾದ್ರು ಇತ್ತು ಅಂತಂದರೆ, ಅಕಸ್ಮಾತ್ ಅದನ್ನೇನಾದ್ರು ನೀವು ತಗೋತು ಅಂತಂದರೆ, ಅದನ್ನು ಕೂಡ ತಟ್ಟೆ ಮೇಲೆ ಇಟ್ಟು ಸಂಕಲ್ಪ ಮಾಡಿ 100ಕ್ಕಲ್ಲ 1000 ಪಟ್ಟು ನಾನು ಬರ್ಕೊಡ್ತೀನಿ. ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತೆ. ಅದನ್ನು ಕೇಳ್ಕೊಳ್ಳೋದು ನೀಟಾಗಿ ಕೇಳ್ಕೋಬೇಕು, ಗೊತ್ತಲ್ಲ. ನಾನು ಪ್ರಧಾನಮಂತ್ರಿ ಆಗಬೇಕು, ಅದು ಆಗುತ್ತೆ. ಯಾವಾಗ ಆಗುತ್ತೋ, ಅಥವಾ ಇವನ ಮಗ ಆಗ್ತಾನೋ ಮೊಮ್ಮಗ ಆಗ್ತಾನೋ, ಒಟ್ನಲ್ಲಿ ಆಗುತ್ತೆ. ಮುಂದಿನ ಜನ್ಮದಲ್ಲಾದ್ರೂ ಆಗ್ತಾನೆ, ಇಲ್ಲ ಅಂತಲ್ಲ. ಬಟ್ ನಮಗೆ ಬೇಕಾಗಿರೋದು ಇವಾಗ. ಅಂದರೆ ಇಟ್ಕೊಂಡು ನೀವು ಮಾಡಿದ್ದೇ ಆಯಿತು ಅಂತಂದರೆ ಪರ್ಫೆಕ್ಟ್ ಆಗ್ತೀರಾ, ಚೆನ್ನಾಗಿ ಆಗ್ತೀರಾ. ನಿಮ್ಮ ಇಷ್ಟ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ, ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಇಷ್ಟಾರ್ಥಗಳು ಸಿದ್ಧಿ ಆಗಿಬಿಡುತ್ತದೆ, ಗೊತ್ತಾಯ್ತಾ? ಹಾಗಾಗಿ ಇಷ್ಟಾರ್ಥ ಸಿದ್ಧಿ ಯಂತ್ರ ಎಂಥದ್ದನ್ನಾರು ಕೂಡ ಮಾಡಿಕೊಟ್ಬಿಡುತ್ತೆ ಅನ್ನೋದು ಇದೇ ಒಂದು ಉದಾಹರಣೆ, ಅದಲ್ಲ. ಹಾಗಾಗಿ ಅದನ್ನು ಈ ಒಂದು ತಂತ್ರವನ್ನು ಮಾಡಿಕೊಡಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ